ಈ ಒಂದು ರಕ್ಷಾ ಕಂಕಣ ನಿಮ್ಮ ಕೈನಲ್ಲಿ ಸದಾ ಇದ್ದರೆ ನವಗ್ರಹಗಳ ವಿಶೇಷ ಅನುಗ್ರಹ ನಿಮ್ಮ ಜೊತೆ ಸದಾ ಇರುತ್ತದೆ. ಜೀವನದಲ್ಲಿ ಎದುರಾಗುವ ಅನೇಕ ಸಂಕಷ್ಟಗಳಿಂದ ಪಾರಾಗಲು, ಹಣ, ಆರೋಗ್ಯ, ಉದ್ಯೋಗ ರಂಗದಲ್ಲಿ ಏಳಿಗೆಯನ್ನ ಕಾಣಲು ಯಾವ ವಿಶೇಷ ಸ್ತೋತ್ರವನ್ನ ಪ್ರತಿನಿತ್ಯ ಕೇಳಬೇಕು, ಉತ್ತರ ದಿಕ್ಕಿಗೆ ಯಾವ ವಿಶೇಷ ದೀಪವನ್ನ ಬೆಳಗಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಒಂದು ಕಾಲದಲ್ಲಿ ಚೆನ್ನಾಗಿದ್ವಿ ಗುರುಗಳೇ, ಈಗ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ದೀವಿ. ದುಡಿಯುವ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ. ಸಂಪಾದನೆ ಮಾಡಿದ ಹಣವೆಲ್ಲವೂ ಸಾಲಕ್ಕೆ, ಖರ್ಚಿಗೆ ಅಂತಲೇ ಆಗೋಗುತ್ತೆ. ಸಂಪಾದನೆ ಮಾಡಿದ ದುಡ್ಡು ಕೈನಲ್ಲಿ ನಿಲ್ಲಬೇಕು, ಕೊಟ್ಟ ಹಣ ವಾಪಸ್ ಬರಬೇಕು, ನಾವು ಕೂಡ 4 ಜನರಂತೆ ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋದಾದರೆ ಇವತ್ತಿನಿಂದಲೇ ಈ 4 ವಿಶೇಷ ಪರಿಹಾರಗಳನ್ನು ಮಾಡುತ್ತಾ ಬನ್ನಿ. ಇದರಿಂದ ಸದಾ ನವಗ್ರಹಗಳ ಅನುಗ್ರಹ ನಿಮ್ಮ ಜೊತೆಗಿರುತ್ತೆ. ಇಂದಿನಿಂದಲೇ ಅಥವಾ ಯಾವುದೇ ಗುರುವಾರದಿಂದ ಆರಂಭಿಸಿ ಗುರುಪಾದಕ ಸ್ತೋತ್ರವನ್ನು ಪಾರಾಯಣ ಮಾಡಿ ಅಥವಾ ಯೂಟ್ಯೂಬ್ನಲ್ಲೇ ಹಾಕಿಕೊಂಡು ಕೇಳ್ತಾ ಬನ್ನಿ. ಪ್ರತಿನಿತ್ಯವೂ ಒಂದೂ ದಿನವೂ ಬಿಡದೆ ನಿಮ್ಮ ಕಷ್ಟಗಳು ಕಳೆಯೋ ತನಕ, ಅಲ್ಲದೆ ಕಷ್ಟ ಕಳೆದ ನಂತರವೂ ಕೂಡ ಗುರುಪಾದಕ ಸ್ತೋತ್ರವನ್ನು ಯಾರು ನಿಷ್ಠೆಯಿಂದ ಕೇಳ್ತಾರೋ ಅವರಿಗೆ ಸದಾ ಗುರುವಿನ ಅನುಗ್ರಹ ಜೊತೆ ಇದ್ದೇ ಇರುತ್ತೆ. ಪ್ರತಿ ಕೆಲಸದಲ್ಲೂ ಯಶಸ್ಸು ಲಭಿಸುತ್ತೆ. ಹಣಕಾಸಿನ ಎಲ್ಲ ಬ್ಲಾಕೇಜ್ಗಳು ದೂರವಾಗುತ್ತದೆ. ನಾನಾ ಮೂಲಗಳಿಂದ ಹಣದ ಆಗಮನ ಆಗ್ತಾ ಹೋಗುತ್ತೆ. ಪ್ರತಿ ಶುಭ ಕಾರ್ಯಗಳಿಗೂ, ಹಣದ ಏಳಿಗೆಗೂ ನೆಮ್ಮದಿ ಬೇಕೆಂದರೂ ಕೂಡ ಗುರುಬಲ ಇರಲೇಬೇಕು. ಗುರುವಿನ ಅನುಗ್ರಹ ಇತ್ತೆಂದರೆ ನಿಮ್ಮ ಯಶಸ್ಸು ನಿಲ್ಲಿಸಲು ಯಾರಿಗೂ ಸಾಧ್ಯವಾಗೋದಿಲ್ಲ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಹಣದ ವಿಷಯದಲ್ಲಿ ಏಳಿಗೆಯನ್ನ ಕಾಣಲು ತಪ್ಪದೆ ಗುರುಪಾದುಕ ಸ್ತೋತ್ರವನ್ನ ಕೇಳ್ತಾ ಬನ್ನಿ. ಇನ್ನು ಎರಡನೆಯದಾಗಿ ವಾರದಲ್ಲಿ 2 ರಿಂದ 3 ಬಾರಿ ತಪ್ಪದೆ ಈ ಒಂದು ಧೂಪವನ್ನು ಮನೆಯಲ್ಲಿ ಆಗ್ತಾ ಬರಬೇಕು. ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗಲು, ಲಕ್ಷ್ಮೀದೇವಿ ಹಾಗೂ ಶುಕ್ರನ ಬಲ ಮನೆಗೆ ಹೆಚ್ಚಾಗಲು ಮರೆಯದೆ ಕೆಂಡದ ಮೇಲೆ ಸ್ವಲ್ಪ ಲಾವಂಚದ ಬೇರನ್ನ ಇಟ್ಟು ಅದರ ಮೇಲೆ ಸಾಂಬ್ರಾಣಿಯನ್ನ ಹಾಕುತ್ತಾ ಈ ಧೂಪವನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಹೊರಹೋಗುತ್ತವೆ. ಲಾವಂಚದ ಬೇರಿನ ನೀರಿನಿಂದ ಎಷ್ಟೋ ಕಡೆ ಲಕ್ಷ್ಮೀದೇವಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ನಡೆಸಲಾಗುತ್ತೆ. ಸರ್ವ ವಿಧವಾದ ಯಶಸ್ಸು ನೀಡುವ, ಸದಾ ದೈವಶಕ್ತಿಯನ್ನು ನೀಡಿ ರಕ್ಷಿಸುವ ಶಕ್ತಿ ಲಾವಂಚದ ಬೇರಿಗಿರುತ್ತೆ. ಆದ್ದರಿಂದ ಮನೆಯಲ್ಲಿ ಆಗಾಗ ತಪ್ಪದೆ ಲಾವಂಚದ ಧೂಪವನ್ನು ಲಕ್ಷ್ಮೀದೇವಿಯನ್ನು ನೆನೆದು ತೋರಿಸಬೇಕು. ಹಣಕಾಸಿನ ಎಲ್ಲ ಅಡೆತಡೆಗಳು ಕಳೆದು ಇದರಿಂದ ಉತ್ತಮ ಆರೋಗ್ಯ, ಮಾನಸಿಕ ನೆಮ್ಮದಿ ಸದಾ ಮನೆಯಲ್ಲಿ ನೆಲೆಸುತ್ತೆ. ಇನ್ನು ಮೂರನೆಯದಾಗಿ ನವಗ್ರಹ ರಕ್ಷಾ ಕಂಕಣವನ್ನು ಕೈಗೆ ಕಟ್ಟಿಕೊಳ್ಳುವುದು. ಈ ಪರಿಹಾರವನ್ನು ಭಾನುವಾರದಂದು ಆರಂಭ ಮಾಡಬೇಕು. ಪಂಸಾರಿ ಅಂಗಡಿಯಾಗಿರ್ಬೋದು, ಗಂದಿಗೆ ಅಂಗಡಿಯಾಗಿರ್ಬೋದು ಅಥವಾ ಮಾರ್ಕೆಟ್ಗಳಲ್ಲಿ 7 ಬಣ್ಣಗಳು ಇರುವ ದಾರಗಳನ್ನು ಮನೆಗೆ ತರಬೇಕು. ಅಥವಾ ಒಂದೊಂದೇ ಬಣ್ಣಗಳು ಇರುವ ಒಟ್ಟು 7 ದಾರಗಳನ್ನು ಮನೆಗೆ ತರಬೇಕು. ಮನೆಗೆ ತಂದಂತಹ ಆ 7 ಬಣ್ಣಗಳ ದಾರವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಟ್ಟೆಯ ಮೇಲಿಟ್ಟು ಅರಿಶಿಣ, ಗಂಧ, ಕುಂಕುಮದ ಬೊಟ್ಟನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಕೂಡ ಆ ದಾರದ ಮೇಲೆ ಹಾಕಬೇಕು. ನಂತರ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಈ ದಾರಗಳನ್ನು ಕೂಡಿಸಿ ಒಂದು ಗಂಟನ್ನು ಹಾಕಬೇಕು. ಈ ದಾರವನ್ನು ಭಾನುವಾರ ಇಡೀ ದಿನ ದೇವರ ಕೋಣೆಯಲ್ಲಿಯೇ ಇರಿಸಬೇಕು. ನಂತರ ಮರುದಿನ ಸೋಮವಾರ ಬೆಳಿಗ್ಗೆ ಎದ್ದು 6 ರಿಂದ 7 ಒಳಗಾಗಿ ಮತ್ತೆ ಇನ್ನೊಂದು ಗಂಟನ್ನ ಈ 7 ಬಣ್ಣಗಳ ದಾರಗಳನ್ನು ಕೂಡಿಸಿ ಹಾಕಬೇಕು. ನಂತರ ಮಂಗಳವಾರ ಬೆಳಿಗ್ಗೆ 6 ರಿಂದ 7 ಒಳಗೆ ಮತ್ತೊಂದು ಗಂಟು, ಬುಧವಾರ ಬೆಳಿಗ್ಗೆ 6 ರಿಂದ 7 ಒಳಗೆ ಮತ್ತೊಂದು ಗಂಟು, ಗುರುವಾರ ಮತ್ತೊಂದು ಗಂಟು, ಶುಕ್ರವಾರ ಮತ್ತೊಂದು ಗಂಟು, ಶನಿವಾರ ಕೊನೆಯ ಗಂಟು. ಹೀಗೆ 7 ದಿನ 7 ಗಂಟನ್ನು ಈ ದಾರಗಳನ್ನು ಕೂಡಿಸಿ ಹಾಕಬೇಕು. ಹೀಗೆ ಏಕೆ ಮಾಡಬೇಕು ಅಂತ ನೋಡೋದಾದ್ರೆ, ನವಗ್ರಹಗಳಲ್ಲಿ ರಾಹು ಹಾಗೂ ಕೇತು ಗ್ರಹಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಗ್ರಹಗಳ ಶಕ್ತಿ ಈ ದಾರಗಳಿಗೆ ಬರುತ್ತದೆ. ಪ್ರತಿದಿನ ಬೆಳಿಗ್ಗೆ 6 ರಿಂದ 7 ಗಂಟೆಯ ಒಳಗೆ ಆ ವಾರಕ್ಕೆ ಸಂಬಂಧಿಸಿದ ವಾರಾಧಿಪತಿಯ ಓರ ಕಾಲ ಇರುತ್ತದೆ. ಆ ದಿನದ ಗ್ರಹಕ್ಕೆ ಸಂಬಂಧಿಸಿದ ಅಷ್ಟೂ ಶಕ್ತಿ ಕೂಡ ಆ ಓರ ಕಾಲದಲ್ಲಿ ಇರುತ್ತದೆ. ಭಾನುವಾರ ಸೂರ್ಯನ ಬಲ, ಸೋಮವಾರ ಚಂದ್ರನ ಬಲ, ಹೀಗೆ ವಾರದ ಅನುಗುಣವಾಗಿ ಗ್ರಹಗಳ ಅನುಕೂಲತೆ ಏರ್ಪಡುತ್ತೆ. ಹೀಗೆ 7 ದಿನಗಳು 7 ಗಂಟು ಹಾಕಿದ ದಾರವನ್ನು 8ನೆಯ ದಿನ ಅಂದರೆ ಭಾನುವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಡಿಗಳನ್ನ ಮಾಡಿಕೊಂಡು ದೇವರಿಗೆ ವಿಶೇಷ ಪೂಜೆಯನ್ನ ಮಾಡಿ ಬೆಳಿಗ್ಗೆ 6 ರಿಂದ 7 ಒಳಗೆ ಪುರುಷರಾದರೆ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಬೇಕು, ಸ್ತ್ರೀಯರಾದರೆ ತಮ್ಮ ಎಡಗೈಗೆ ಕಟ್ಟಿಕೊಳ್ಳಬೇಕು. ಇದನ್ನೇ ನವಗ್ರಹ ರಕ್ಷಾ ಕಂಕಣ ಅಥವಾ ರಕ್ಷಾ ಕವಚ
ಕವಚ ಎಂದು ಕರೆಯಲಾಗುತ್ತೆ. ಇದನ್ನ ಒಂದು ಸಲ ನಿಮ್ಮ ಕೈಗೆ ಈ ನಿಯಮಗಳನ್ನು ಪಾಲಿಸುತ್ತಾ ಕಟ್ಟಿಕೊಂಡು ನೋಡಿ, ಜೀವನದಲ್ಲಿ ಕ್ರಮಕ್ರಮವಾಗಿ ಬದಲಾವಣೆಗಳನ್ನು ನೋಡ್ತೀರಾ. ಹಣಕಾಸಿನ ಎಲ್ಲ ಸಮಸ್ಯೆಗಳು, ಅಡೆತಡೆಗಳು ಕಡಿಮೆಯಾಗಿ ಜೀವನದಲ್ಲಿ ಅದ್ಭುತವಾಗಿ ಸುಧಾರಣೆ ಅನ್ನೋದು ಆಗ್ತಾ ಹೋಗುತ್ತೆ. ಹಣ, ಆರೋಗ್ಯ, ವಿದ್ಯೆ, ಉದ್ಯೋಗ, ವ್ಯಾಪಾರ, ರಾಜಕೀಯ ಸರ್ವ ಕ್ಷೇತ್ರದಲ್ಲೂ ವಿಶೇಷ ಯಶಸ್ಸು ಸಿಗುವುದರ ಜೊತೆಗೆ ನವಗ್ರಹಗಳ ವಿಶೇಷ ಕೃಪೆ ನಿಮ್ಮ ಮೇಲಿರುತ್ತೆ. ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಜೀವನದ ಮೇಲೆ ಆಸೆಯೇ ಇಲ್ಲವಾಗಿದೆ ಗುರುಗಳೇ ಎಂದರೆ ಈ ವಿಶೇಷ ಪರಿಹಾರಗಳನ್ನ ಮಾಡಿ ನೋಡಿ, ಕಷ್ಟದ ಸರಮಾಲೆಯಿಂದ ಮುಕ್ತರಾಗಿ. ಇನ್ನು ಕೊನೆಯದಾಗಿ 4ನೆಯ ಪರಿಹಾರ ಯಾವುದು ಅಂತ ನೋಡೋದಾದ್ರೆ, ಪ್ರತಿ ಗುರುವಾರದ ದಿನ ಅರಳಿ ಮರದ ಮುಂದೆ ಈ ವಿಶೇಷ ದೀಪವನ್ನ ಬೆಳಗಿಸಿ ಬರಬೇಕು. ಏನ್ ಮಾಡಬೇಕು? ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನ ಹಾಕಿ ಹಳದಿ ಬಣ್ಣದ ಅಥವಾ ಅರಿಶಿಣದ ಬತ್ತಿಗಳನ್ನು ಬಳಸಿ ದೀಪಾರಾಧನೆಯನ್ನ ಮಾಡಬೇಕು. ಏನ್ ಮಾಡಬೇಕು? ದೇವರ ದೀಪಕ್ಕೆ ಬಳಸುವಂತಹ ಬತ್ತಿಗಳಿಗೆ ಒದ್ದೆ ಅರಿಶಿಣವನ್ನ ಹಚ್ಚಿ ಅದು ಒಣಗಿದ ನಂತರ ಆ ಬತ್ತಿಗಳನ್ನೇ ವಿಶೇಷವಾಗಿ ಅರಳಿ ವೃಕ್ಷದ ಮುಂದೆ ಬೆಳಗುವಂತಹ ದೀಪಕ್ಕೆ 7 ಸಂಖ್ಯೆಯಲ್ಲಿ ಕೂರಿಸಬೇಕು. ಅಂದರೆ 7 ಬತ್ತಿಗಳನ್ನ ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಬೇಕು. ಯಾರು ಅರಿಶಿಣದ ಬತ್ತಿಯಿಂದ ಈ ವಿಶೇಷ ದೀಪಾರಾಧನೆಯನ್ನ ಗುರುವಾರದ ದಿನ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಇದರಿಂದ ಗುರುಬಲ ಹೆಚ್ಚಾಗುತ್ತೆ. ಗುರುವಿನ ಅನುಗ್ರಹ ಇತ್ತು ಅನ್ನೋದಾದರೆ ಸರ್ವ ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನ ಪಡೆಯಬಹುದು. ಈ ಒಂದು ದೀಪಾರಾಧನೆಯನ್ನ ಪ್ರತಿ ಗುರುವಾರ ಮಾಡ್ತಾ ಬಂದ್ರೆ ಅದ್ಭುತವಾದ ಬದಲಾವಣೆಗಳು ಉಂಟಾಗುತ್ತೆ. ಹಣಕಾಸು ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯಾಪಾರ ರಂಗ ಆಗಿರ್ಬೋದು, ಅದು ಎಂಥದ್ದೇ ಕ್ಷೇತ್ರದಲ್ಲೂ ಯಾವುದೇ ಅಡೆತಡೆಗಳಿದ್ದರೂ, ಕಷ್ಟಗಳಿದ್ದರೂ, ದುಃಖ ಕಣ್ಣೀರು ಇದ್ದರೂ ಆ ಎಲ್ಲ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತರಾಗಬಹುದು. ಮುಖ್ಯವಾಗಿ ಈ ಒಂದು ದೀಪ ವಿಶೇಷವಾಗಿ ಉತ್ತರ ದಿಕ್ಕನ್ನ ಅಥವಾ ಈಶಾನ್ಯ ದಿಕ್ಕನ್ನ ನೋಡುವಂತೆ ಇರಬೇಕು. ನೀವು ಬೆಳಗಿಸುವಂತಹ ದೀಪದ ಬತ್ತಿಗಳ ಜ್ವಾಲೆಯು ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕನ್ನ ನೋಡುವಂತಿರಬೇಕು. ನೋಡಿದ್ರಲ್ಲ, ಜೀವನದಲ್ಲಿ ಕಷ್ಟಗಳಿಂದ ಮುಕ್ತರಾಗಲು ಯಾವ ವಿಶೇಷ 4 ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾದ ಯಶಸ್ಸು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನವಗ್ರಹಗಳ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.